ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಇವತ್ತು ಮನೆಯಲ್ಲೇ ಬೆಣ್ಣೆ ಮತ್ತು ತುಪ್ಪ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ 15ರಿಂದ 20 ದಿವಸ ಹಾಲಿನ ಕೆನೆಯನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇದು ಕೋಲ್ಡ್ ವಾಟರು. ಹಾಲಿನ ಕೆನೆಯೆಲ್ಲ ಈ ಜಾರಿಗೆ ಹಾಕೋತಾ ಇದ್ದೀನಿ ನಾನು. ಇವಾಗೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಕೋಲ್ಡ್ ವಾಟರನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಮಧ್ಯೆ ಮಧ್ಯೆ ಕೋಲ್ಡ್ ವಾಟರ್ ಸೇರಿಸ್ತಾ ಮಿಕ್ಸಿ ಮಾಡ್ಕೋಬೇಕು. 10 ನಿಮಿಷ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಈ ರೀತಿ ಬೆಣ್ಣೆ ಬಂದಿದೆ. ಕೋಲ್ಡ್ ವಾಟರ್ ಹಾಕೋದ್ರಿಂದ ಬೆಣ್ಣೆ ಇಷ್ಟು ಗಟ್ಟಿಯಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೆಣ್ಣೆ. ಇವಾಗ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ ಅದನ್ನು. ಇವಾಗ ಇಷ್ಟು ಬೆಣ್ಣೆ ಬಂದಿದೆ. ಇದನ್ನು ಒಂದೆರಡು ಸಾರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ಮಜ್ಜಿಗೆ ಥರ ಕಾಣಿಸುತ್ತಲ್ಲ ಅದನ್ನೆಲ್ಲ ಸೋಸ್ಕೊಂಡ್ಬಿಡೋಣ. ಆಮೇಲೆ ಮತ್ತೊಂದೆರಡು ಸಾರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ನೀರು ಇಷ್ಟು ಕ್ಲಿಯರ್ ಆಗೋವರೆಗೂ ಬೆಣ್ಣೆ ತೊಳಿಬೇಕು. ಇಲ್ಲಾಂದರೆ ಅದು ಬೆಣ್ಣೆ ಕಾಸಿದಾಗ ವಾಸನೆ ಬಂದುಬಿಡುತ್ತೆ. ಇವಾಗ ನೀರೆಲ್ಲ ಸೋಸ್ಕೊಂಡು ಒಲೆ ಮೇಲೆ ಕಾಯಲಿಟ್ಕೋತಾ ಇದ್ದೀನಿ ನಾನು. ಇವಾಗ ಬೆಣ್ಣೆ ಎಲ್ಲ ಕರಗ್ತು. ಇವಾಗ ನಾವು ಇದನ್ನು 10ರಿಂದ 15 ನಿಮಿಷ ಕುದಿಸ್ಕೊಳ್ಳೋಣ. ಮಧ್ಯ ಮಧ್ಯ ಒಂದು ಚಮಚದ ಸಹಾಯದಿಂದ ಕೈ ಆಡಿಸ್ತಾ ಇರೋಣ. ಇವಾಗ ಆಗ್ತಾ ಬರ್ತಾ ಇದೆ. ದೊಡ್ಡ ದೊಡ್ಡ ಗುಳ್ಳೆಯಿಂದ ಚಿಕ್ಕ ಚಿಕ್ಕ ಗುಳ್ಳೆ ಬರೋವರೆಗೂ ಕುದಿಸ್ತಾ ಇರಬೇಕು. ಇವಾಗ ಕುದೀತಿರ್ಬೇಕಾದ್ರೆ ಸೌಂಡ್ ಬರುತ್ತೆ ನೋಡಿ. ಆ ಸೌಂಡ್ ಕಡಿಮೆ ಆಗ್ತಾ ಬರುತ್ತೆ. ಈ ಟೈಮಲ್ಲಿ ನಾವು ಅದಕ್ಕೆ ವೀಳ್ಯದೆಲೆಯನ್ನು ಸೇರಿಸೋಣ. ನಾನು ವೀಳ್ಯದೆಲೆ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ. ಇದನ್ನು ಇವಾಗ ತುಪ್ಪದಲ್ಲಿ ಹಾಕಿಬಿಡೋಣ. ಅದು ಸ್ವಲ್ಪ ಅದರಲ್ಲಿ ಕುದಿಲಿ ಅಂತ. ಇವಾಗ ತುಪ್ಪ ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಆರಲು ಬಿಡೋಣ. ಅದು ಹಾಗೆ ಬಿಟ್ಟರೆ ಸ್ವಲ್ಪ ಸೀದೋಗಿರೋ ವಾಸನೆ ಬರುತ್ತೆ. ಆದಮೇಲೆ ಇವಾಗ ಗಾಜಿನ ಜಾರ್ಗೆ ಸೋಸ್ಕೋತಾ ಇದ್ದೀನಿ ನಾನು. ಇವಾಗ ಮನೆಯಲ್ಲಿ ಮಾಡಿರೋ ತುಪ್ಪ ರೆಡಿ ಆಯಿತು. ನೀವು ಮನೆಯಲ್ಲಿ ಶುದ್ಧವಾಗಿರೋ ತುಪ್ಪನ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.